ಆಮೇಲೆ ಹರೀಶ್ ಅವರಂತೂ ನನ್ನ ಮಗನ ಥರ ನನ್ನ ಕೈ ಹಿಡಿದು ಕರ್ಕೊಂಡು ನಮ್ಮ ಮನೆಯವ್ರು ಹೇಳಿದ್ದಾರೆ. ಅದನ್ನು ಇನ್ನೂ ಒಂದ್ಸಲ ಹೇಳ್ತೀನಿ. ಫ್ಯಾಮಿಲಿ ಬಿಟ್ಟು ಬಂದಿದ್ರು ಪಾಪ ಒಂಚೂರು ಹತ್ರ ಫೀಲೇ ಆಗಿಲ್ಲ ನಮಗೆ. ವೆರಿ ಹ್ಯಾಪಿ. ಆ್ಯಂಡ್ ಯಾರು ಮುಂದೆ ಇನ್ನೆಲ್ಲೇ ಹೋಗಬೇಕು ಅಂತಿದ್ದು ಎಲ್ಲರೂ ಕಾಮಧೇನು ಟ್ರಾವೆಲ್ಸಲ್ಲಿ ಹೋಗಿ ಬನ್ನಿ. ತುಂಬಾ ಚೆನ್ನಾಗಿತ್ತು. ಎಲ್ಲ ಫೆಸಿಲಿಟೀಸು, ಅಕಾಮಿಡೇಷನ್ನು, ಫುಡ್ಡು, ಮತ್ತು ಕರ್ಕೊಂಡು ಒಂದು ಸ್ಥಳನೂ ಅವ್ರು ಹೇಳಿದ್ರಲ್ಲಿ ಮಿಸ್ ಮಾಡಿ. ಸ್ಟಾರ್ಸ್ ಕೊಡಬೇಕು ಅಂದರೆ ಕಂಪ್ಲೀಟ್ 5 ಸ್ಟಾರ್ಸ್ ಕೊಡ್ಬೋದು. ಈ ಲಾಂಗ್ ಟೂರು ಇದೇ ಟೈಮಲ್ಲಿ ಮಾಡಿರೋದು. ಈ ಲಾಂಗ್ ಟೂರಲ್ಲಿ ಭಾಳ ನಮ್ಗೆ ಅನುಕೂಲಗಳು ಆಯಿತು, ನಗೋಕ್ಕೂ ಒಂಥರ ಅವಕಾಶಗಳು ಸಿಕ್ತು. ನಮಗೆ ಮನೆಯಲ್ಲಿ ಹೇಗಿತ್ತೋ ಹಾಗೇ ಅನಿಸ್ತಿತ್ತು. 1981ರಲ್ಲಿ ನಮ್ಮ ತಂದೆ ತಾಯಿ ನಮ್ಮ ಅಣ್ಣಂದ್ರ ಜೊತೆ ಬಂದಿದ್ದೆ. ಅವಾಗಿನ ಕಾಶಿ ಗಯಾ ಈಗ ನನಗೆ ಏನೂ ಅರ್ಥ ಆಗ್ತಿದೆ. ಇದು ಟೀಮ್ ವರ್ಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಮಧೇನು ಟೂರ್ಸ್ ಅವ್ರದ್ದು ಟೀಮ್ ವರ್ಕ್ ಅಂದರೆ TEAM ಅಂತಾರೆ, ಅಂದರೆ ಟುಗೆದರ್ ಈಚ್ ಅಚೀವ್ ಮೋರ್ ಅಂತ. ಇಷ್ಟೊಂದು ಮನೆ ಒಳಗಡೆ ಇದ್ದ ಹಾಗೆ ಒಂದು ಉಪಚಾರ ಮಾಡೋದಿದೆಯಲ್ಲ ಟೂರಲ್ಲಿ ಹೊರಗಡೆ ಬಂದು, ಅದು ಅದ್ಭುತ ಮಾತ್ರ. ಊಟ ತಿಂಡಿ ಕೇಳಿದಲ್ಲ, ನಾವು ಕಾಂಪ್ರಮೈಸೇ ಮಾಡ್ಕೊಳ್ಳಲ್ಲ. ಕ್ಲಾಸ್ ಆಗಿತ್ತು, ಚಪಾತಿ ಪಲ್ಯಗಳು. ಟೂರ್ ಟೋಟಲಿ ಚೆನ್ನಾಗಿತ್ತು. ಅಡುಗೆ, ಊಟ, ತಿಂಡಿ, ನೋಡಿ ಸ್ಥಳಗಳು ಎಲ್ಲ ಕಡೆ ಅವ್ರು ಚೆನ್ನಾಗಿ ತೋರಿಸಿದ್ದಾರೆ. ಅವರಿಗೆ ಪರಿಚಯ ಇರೋದು ಎಲ್ಲ ಕತೆ ಎಲ್ಲ ಹೇಳಿ ಯಾರಿಗೂ ನೋವಾಗದಂಗೆ ಎಲ್ಲ ಕಡೆನೂ ಇಷ್ಟು ಚೆನ್ನಾಗಿರುತ್ತೆ. ಈ ಥರ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಇನ್ನೂ ಪ್ರವಾಸಗಳು ಇವ್ರ ಜೊತೆ ಹೋಗಬೇಕು ಅಂತ ಇಷ್ಟ ಆಗುತ್ತೆ. ಹೆಂಗತಿಯನ್ನ ಕೈ ಹಿಡಿದು ಕರ್ಕೊಂಬಂದು ಮಗನಿಂದ ಕರ್ಕೊಂಬಂದು ಭಾಳ ಚೆನ್ನಾಗಿತ್ತು. ಅಲ್ವೇ ಸರ್? ಥ್ಯಾಂಕ್ ಯು ಸೋ ಮಚ್. ಧೈರ್ಯವಾಗಿ ಯಾರೇ ಹೋಗೋದಿದ್ರು ಧೈರ್ಯವಾಗಿ ಹೋಗಿ ಬನ್ನಿ. ಎಕ್ಸ್ಪೀರಿಯನ್ಸ್ ಕಾಮಧೇನು ಟ್ರಾವೆಲ್ಸ್ ಅಲ್ಲಿ ನಾನೇ ಅದಕ್ಕೆ ಸಾಕ್ಷಿ. ಆಮೇಲೆ ನೀವು ಅಷ್ಟೇ ಎಲ್ಲರಿಗೂ ಒಂಥರ ಜಾಲಿಯಾಗಿ ಹುರಿದುಂಬಿಸ್ತಿದ್ರೆ ಸಲ್ಯೂಟ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ ನಿಮಗೆಲ್ಲರಿಗೂ ಕೂಡ. ಈ ವಿಡಿಯೋ ಇವತ್ತು ನಮ್ಮ ಟೂರ್ ಕಾಮಧೇನು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮೂಲಕ ನಡೀತಾ ಇತ್ತು. ಕಳೆದ 9-10 ದಿನದಿಂದ ಎಲ್ಲ ಜೊತೆಯಾಗಿದ್ವಿ. ಸಂಪೂರ್ಣವಾಗಿ ನಾರ್ತ್ ಅಂದರೆ UP ಬಿಹಾರದಲ್ಲಿರುವಂಥ ಕೆಲವೊಂದು ಸ್ಥಳಗಳನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇನೆ ನಮ್ಮ ಚಾನೆಲ್ ಮೂಲಕ. ಸೊ ಫಸ್ಟ್ ಆಫ್ ಆಲ್ ನಾನು ಇವತ್ತು ಧನ್ಯವಾದ ಹೇಳ್ತಿರೋದು ಕಾಮಧೇನು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರಿಗೆ. ಸೊ ನೀವು ಕೂಡ ಕಾಮಧೇನು ಜೊತೆಗೆ ಬರ್ಬೋದು. ನೋಡಿದ್ರೆ ಎಷ್ಟು ಚೆನ್ನಾಗಿ ವಿಡಿಯೋ ಮೂಲಕ ಪ್ಲೇಸಸ್ಗಳನ್ನು ತೋರಿಸ್ತಾರೆ ಅಂತ ಹೇಳಿ ಗೊತ್ತಾಯಿತು. ಫಸ್ಟ್ ಆಫ್ ಆಲ್ ನಾನು ಇವರಿಗೆ ಧನ್ಯವಾದ ಹೇಳ್ತೀನಿ. ಹರೀಶಣ್ಣ, ಥ್ಯಾಂಕ್ ಯು ಸೋ ಮಚ್. ಸೊ ಬರುವಾಗ ನಾವೆಲ್ಲ ಕೂಡ ಅಪರಿಚಿತರು. ಇವಾಗ ಬಿಟ್ಟು ಹೋಗೋಕ್ಕೆ ಬೇಜಾರಾಗ್ತಾ ಇದೆ. ಲಾಸ್ಟ್ ಡೇಲಿ ನಾವೆಲ್ಲ ಇದ್ದೀವಿ. 10 ದಿನಗಳಿಂದ ಒಂದು ಒಳ್ಳೆ ಸ್ನೇಹ ಸಂಬಂಧಗಳೆಲ್ಲ ಬೆಳೆದು ಬಿಟ್ಟಿದೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ. ಫಸ್ಟ್ ಡೇ ಬರ್ತಿರ್ಬೇಕಿದ್ರೆ ಎಲ್ಲರೂ ಕೂಡ ಆಚೆ ಈಚೆ ನೋಡಿಕೊಂಡು ನಮ್ಮ ಫ್ಯಾಮಿಲಿ ಜೊತೆ ಇದ್ವಿ. ಸೊ ಎಲ್ಲರೂ ಕೂಡ ಇವತ್ತು ನಾವೆಲ್ಲ ಜೊತೆಯಲ್ಲಿರತಕ್ಕಂಥ ಫ್ಯಾಮಿಲಿ ತರ ಇವತ್ತಾಗಿದೆ. ಎಲ್ಲರ ಮುಖ ನೋಡಿ, ಎಲ್ಲ ಭಾರವಾದ ಮುಖಗಳನ್ನ ಹಾಕೊಂಡಿದ್ದಾರೆ. ಒಂದಷ್ಟು ನೋವು ಇದ್ದೇ ಇದೆ ಲಾಸ್ಟ್ ಡೇ ಅಂತ. ಸೊ ಇವತ್ತು ಫೈನಲ್ ಡೇ. ನಾನು ಇಷ್ಟು ದಿನ ಕಾಮಧೇನು ಬಗ್ಗೆ ನಾನು ಇಂಟ್ರೊಡ್ಯೂಸ್ ಮಾಡೇ ಇರಲಿಲ್ಲ. ಸೊ ಫ್ಯಾಮಿಲಿಗಿಂತಲೂ ಜಾಸ್ತಿ ಬಹಳ ಚೆನ್ನಾಗಿ ಯಾವುದೇ ಒಂದು ಟೂರಿಸಂ ಪ್ಲೇಸ್ಗೆ ಬೇಕಿದ್ರು ಕರ್ಕೊಂಡು ಹೋಗ್ತಕ್ಕಂಥ ಸಂಸ್ಥೆ. ಸೊ ನಾನು ವಿಶ್ವಾಸನ ಕೊಡ್ತೀನಿ, ನಿಮಗೂ ಹೋಗಬೇಕು, ನಿಮ್ಮ ಫ್ಯಾಮಿಲಿ ಜೊತೆ ಸುತ್ತಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಾಮಧೇನು ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಮೀಟ್ ಆಗ್ಬೋದು. ಅದಕ್ಕಾಗಿ ಇವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು ನಮ್ಮ ಮ್ಯಾನೇಜರ್ ಆಗಿ. ಹೇಗೆ ಹರೀಶಣ್ಣ, ಹೇಗೆ ನಮಗೆ ಒಂದು ಚಪ್ಪಾಳೆ ಕೊಡಿ ಎಲ್ಲ ಕೂಡ ಅವರಿಗೆ. ಸೊ ಈ ಸ್ಪೆಷಲ್ ಕ್ಲಾಪ್ಸ್ ಇದು ಇವರಿಗೆ, ನಮ್ಮ ಮ್ಯಾನೇಜರ್ ಹರೀಶಣ್ಣ ಅವರಿಗೆ. ಬಹಳ ಚೆನ್ನಾಗಿ ಕಾಮಧೇನು ಮೂಲಕ ನಮ್ಮ ಮನೆಯ ಮಕ್ಕಳು ಕೂಡ ಇಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ, ಆದ್ರೆ ಅದಕ್ಕಿಂತ ಚೆನ್ನಾಗಿ ಅಲ್ವಾ? ಸೊ ರಿಯಲಿ ಸೂಪರ್ ನೋಡಿ. ಓಕೆ, ನಿಜವಾಗ್ಲು ಧನ್ಯವಾದ. ಸೊ ಅದೇ ನೋಡಿ, ಅವ್ರ ಬಗ್ಗೆ ಮಾತಾಡೋಕೆ ತುಂಬಾ ಇದೆ. ನಿಮ್ಮೆಲ್ಲರ ಹತ್ರ ನಾನು ಬರ್ತೇನೆ. ಸೊ ಲಾಸ್ಟ್ ದಿನ ಊಟ ಹೇಗಿತ್ತು ಇಷ್ಟೋರಿಗೆ, ಆರಾಮ ಇಷ್ಟೋರಿಗೆ? ಸೊ ಭಟ್ರಿಗೆ ಒಂದು ಚಪ್ಪಾಳೆ ಕೊಡಿ. ಇವರೇ ನಮ್ಮ ಭಟ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಬಹಳ ಚೆನ್ನಾಗಿ ಟೈಮ್ ಟು ಟೈಮ್ ಕ್ಲಿಯರ್ ಆಗಿ ಅಲ್ವಾ ಮೇಡಮ್? ಏನ್ ಹೇಳ್ತೀರಿ? ಹೌದು, ಅಷ್ಟು ಚೆನ್ನಾಗಿ ಎಲ್ಲ ವ್ಯವಸ್ಥೆಯನ್ನ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಭಟ್ರಿ ಥ್ಯಾಂಕ್ ಯು. ಹಾಗೆ ಅವ್ರ ಜೊತೆ ಸಹಕಾರ ಕೊಟ್ಟಿರೋ ದಿನೇಶ್ ಅವರಿಗೂ ಚಪ್ಪಾಳೆ ಕೊಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ನಾವು ಇವತ್ತು ನಮ್ಮ UP ಇಂದ ಬಿಟ್ಟು ಹೋಗ್ತಕ್ಕಂಥ ದಿನ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹೇಗಾಯ್ತು ಅಂತ ಕೇಳ್ತೀನಿ. ಸೊ ನಿಜವಾಗ್ಲೂ ಬೇಜಾರಾಗ್ತಿದೆ ಈ ಒಂದು ಜರ್ನಿನ ಎಂಡ್ ಮಾಡೋದಕ್ಕೆ. ಯಾಕೆಂದ್ರೆ ಎಲ್ಲ ಕಡೆಗಳು ನಾವು ನೋಡ್ತಾ ಇದ್ರೆ ಬೇಗ ಮುಗಿಸಿ ಬಿಡುವ, ಸಾಕು ಬೇಗ ಹೋಗೋದು ಅನಿಸ್ತದೆ. ಆದ್ರೆ ಇಲ್ಲಿ ಮುಗ್ದೋಯ್ತಲ್ಲ 10 ದಿನ ಅಂತ ಹೇಳುವಷ್ಟಾಗಿದೆ ಅಂತ ಹೇಳಿದ್ರೆ ಎಲ್ಲ ಚೆನ್ನಾಗಿದೆ ಅಂತ ಅರ್ಥ. ಸೊ ಫಸ್ಟಿಗೆ ನಾವು ಎಲ್ಲರ ಜೊತೆ ಮಾತಾಡ್ಸ್ಕೊಂಡು ಬರ್ತೇನೆ. ಒಬ್ಬೊಬ್ರು ಅವ್ರವ್ರ ಒಪಿನಿಯನ್ ಹೇಳಿಬಿಡಿ. ಹಿರಿಯರು ತುಂಬಾ ತಾಳ್ಮೆ. ಸರ್ ಹೇಗಾಯ್ತು ಸರ್ ಟೂರು? ಎಷ್ಟು ಎಂಜಾಯ್ ಮಾಡಿದ್ರಿ ನೀವು? ಭಾಳ ತುಂಬ ಚೆನ್ನಾಗಾಯ್ತು.
ಮೊದಲನೇ ಹಿಡಿದು ಕೊನೆಯವರೆಗೂ ನಮ್ಮ ಹರೀಶ್ ರವರು ನಮ್ಮ ಹೆಂಡತಿಯನ್ನು ಕೈ ಹಿಡಿದು ಕರ್ಕೊಂಬಂದು ಮಗನಿಂದ ಕರ್ಕೊಂಬಂದು ಭಾಳ ಚೆನ್ನಾಗಿ ಅಲ್ವೇ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಆಕ್ಚುಲಿ ಇವರ ಏಜ್ 80 ವರ್ಷ ಇಷ್ಟು ಆಕ್ಟಿವ್ ಆಗಿ 10 ದಿನದಲ್ಲೂ ಕೂಡ ಇವರು ಇಷ್ಟು ಖುಷಿಯಾಗಿದ್ದಾರೆ, ಇಷ್ಟು ಎಂಜಾಯ್ ಆಗಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಕಾಮಧೇನು ಧನ್ಯವಾದ ಹೇಳಲೇಬೇಕು. ಸರ್, ಊಟ ಎಲ್ಲ ಹೇಗಿತ್ತು ಸರ್? ಊಟ ತುಂಬಾ ಚೆನ್ನಾಗಿತ್ತು ಸರ್, ಅಲ್ವಾ? ತುಂಬಾ ನೀವು ತುಂಬಾ ಚೆನ್ನಾಗಿ 80 ವರ್ಷ ಆದ್ರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ರಿ. ಖುಷಿ ಆಯ್ತಲ್ಲ ನಿಮ್ಗೆ? ಖಂಡಿತವಾಗಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ದೇವರ ಆಶೀರ್ವಾದ ಇರಲಿ ಸರ್ ನಿಮಗೆ. ಥ್ಯಾಂಕ್ ಯು. ಹಾಗೆ ಇವರಾದ ನಂತರ ನೆಕ್ಸ್ಟ್ ಮಾತಾಡೋದಕ್ಕೆ ಹೋಗೋದು ಮೇಡಮ್ ನೀವು. ಹೀಗೇನೆ ಹೋಗ್ತೀನಿ. ನಿಮ್ಮ ಹೆಸರು ಹೇಳಿ ಮೇಡಮ್ ಫಸ್ಟ್. ಪದ್ಮ. ಓಕೆ, ಎಷ್ಟು ಖುಷಿ ಆಯ್ತು? ತುಂಬಾನೇ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ಫ್ಲೈಟ್ ಹತ್ತಿರೋದೇ ಫಸ್ಟ್ ಟೈಮು. ಚೆನ್ನಾಗಿ ನಡೀತಾ ಇತ್ತು, ಎಲ್ಲಾನು ಚೆನ್ನಾಗಾಗಿದೆ. ಅವಾದೊಳಗೂ ಏನೂ ತೊಂದರೆ ಇಲ್ಲ. ನಾವು ಆರೋಗ್ಯವಾಗಿದ್ದೀವಿ ಒಂದು ವಾರಗಟ್ಟಲೆ. ಅದಕ್ಕೆ ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕಂಪ್ನಿ ತುಂಬ ಚೆನ್ನಾಗಿತ್ತು, ಊಟ ತಿಂಡಿನೂ ಎಲ್ಲ ಚೆನ್ನಾಗಿತ್ತು, ಏನೂ ತೊಂದರೆ ಆಗಲಿಲ್ಲ. ಒಳ್ಳೇದಾಗ್ಲಿ ಮೇಡಮ್, ಥ್ಯಾಂಕ್ ಯು. ಹಾಗೆ ಇವ್ರ ಜೊತೆ ಮಾತಾಡ್ಲೇಬೇಕು, ತುಂಬಾ ಫ್ರೆಂಡ್ ಇವ್ರು ಮತ್ತೆ ತುಂಬಾ ಇದೆ. ಬೇಡ, ನೀವ್ ಹೇಳಿ ಮೇಡಮ್ ಫಸ್ಟ್. ಎಲ್ರಿಗೂ ಇದೆ, ಹೇಗಾಯ್ತು? ತುಂಬ ಚೆನ್ನಾಗಿತ್ತು ಪ್ರವಾಸ. ಅದರಲ್ಲೂ ಹರೀಶ್ ಅವರು ಎಲ್ಲರನ್ನು ನಗ್ನಗ್ತಾ ಮಾತಾಡಿಸ್ಕೊಂಡು ಸಮಾಧಾನವಾಗಿ ಎಲ್ಲರನ್ನು ನೋಡು ಸ್ಥಳಗಳಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಅದು ಸೀನಿಯರ್ಸ್ ಅಂದರೆ ಸ್ವಲ್ಪ ಸ್ಲೋ ನಡೆಯೋದು, ಹಿಂದಿಂದೆ ಉಳ್ಕೊಳ್ಳೋದು, ಆದರೂ ತುಂಬ ತಾಳ್ಮೆಯಿಂದ ಎಲ್ಲರನ್ನು ಚೆನ್ನಾಗಿ ಕರ್ಕೊಂಡು ಹೋಗಿ ತೋರಿಸಿ ಎಲ್ಲ ಮಾಡಿದರು. ಅವ್ರಿಗೊಂದು ತುಂಬ ಧನ್ಯವಾದ, ತುಂಬ ಹೃದಯದ ಧನ್ಯವಾದ. ಆಮೇಲೆ ಅಡುಗೆದು ನಾವು ಸ್ವಲ್ಪ ಊಟ ತಿಂಡಿ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಕಷ್ಟ, ನಮ್ಮ ಸ್ವಭಾವ ಅದು ಮೊದಲಿಂದಲೂ ಅಷ್ಟೇ. ಆದರೆ ಇಲ್ಲಿ ಊಟ ತಿಂಡಿ ಭಾಳ ಚೆನ್ನಾಗಿತ್ತು. ನಾವು ಒಂಥರ ಇಷ್ಟು ಚೆನ್ನಾಗಿರುತ್ತೆ, ಈ ಥರ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಇನ್ನೂ ಪ್ರವಾಸಗಳು ಇವ್ರ ಜೊತೆ ಹೋಗಬೇಕು ಅಂತ ಇಷ್ಟ ಆಗುತ್ತೆ. ಹರೀಶ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ಇಲ್ಲಿ ಹೊಸ ಜನಗಳು, ಹೊಸ ಬಂಧುಗಳು, ಹೊಸ ಸ್ನೇಹಿತರುಗಳು ಪರಿಚಯವಾಯ್ತು. ನಮಗೆ ಎಲ್ಲರದ್ದು ಪರಿಚಯ ಆಯಿತು. ಇದ್ರ ನಮಗೆ ಈ ಬರೋಕ್ಕೆ ಕಾರಣ ಕೃಷ್ಣಮೂರ್ತಿಗಳು ಮತ್ತು ಜಯಂತಿನೇ ನಮಗೆ ಮುಖ್ಯ ಕಾರಣ. ತುಂಬ ಚೆನ್ನಾಗಿತ್ತು. ನಾವು ಈ ಪ್ರವಾಸ ಮಾಡ್ತೀವೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ಮಗ ಸೊಸೆ ಬರೋದೆಲ್ಲ ಬಂದಿದ್ದಾರೆ. ಅವರು 2-3 ದಿವಸ ತಾನೇ ಅಡ್ಜಸ್ಟ್ ಮಾಡ್ಕೋತೀವಿ, ನೀವು ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ. ಬಂದಿದ್ದು ತುಂಬ ಸಂತೋಷ ಇದೆ, ಖುಷಿ ಆಯಿತು. ಎಲ್ಲ ಕಡೆ ಓಡಾಡಿ ಎಲ್ಲ ಕಡೆ ಅವ್ರು ಚೆನ್ನಾಗಿ ತೋರಿಸಿದ್ದಾರೆ. ಅವರಿಗೆ ಪರಿಚಯ ಇರೋದು ಎಲ್ಲ ಕತೆ ಎಲ್ಲ ಹೇಳಿ ಯಾರಿಗೂ ನೋವಾಗದ ಹಾಗೆ ಎಲ್ಲ ಕಡೆನೂ ಕರ್ಕೊಂಡು. ಥ್ಯಾಂಕ್ ಯು. ಚೆನ್ನಾಗಿತ್ತು ಪ್ರವಾಸ. ನಾವು ಅರಸೀಕೆರೆಯಲ್ಲಿರೋದು, ಬೆಂಗಳೂರಿಗೆ ಬಂದು ಮಗಳ ಮನೆಗೆ ಬೀಗ್ರ ಜೊತೆ ಕಾರಣ ನಮ್ಮನ್ನ ಹೊರಡಿಸಿಕ್ಕೆ ನಾವೇನೇನು ಹೊರಡ್ತಿರ್ಲಿಲ್ಲ ನಿಜವಾಗ್ಲೂ. ಅವರು ಬಲವಂತ ಮಾಡಿ ಹೊರಡಿಸಿದ್ರು. ಮತ್ತು ಇಲ್ಲಿ ಕೆಲವರು ಹೆಚ್ಚು ಕಡಿಮೆ ಎಲ್ಲ ಗೊತ್ತಿರೋರೇ ಇದ್ದರು, ಕೆಲವರು ಹೊಸ ಪರಿಚಯ. ಒಟ್ಟೆಲ್ಲ ಟೂರ್ ಟೋಟಲಿ ಚೆನ್ನಾಗಿತ್ತು. ಅಡುಗೆ, ಊಟ, ತಿಂಡಿ, ನೋಡಿ ಸ್ಥಳಗಳು ಎಲ್ಲ ಚೆನ್ನಾಗಿತ್ತು. ನಾ ಹೇಳಬೇಕಾದ ಎಲ್ಲದು ನಮ್ಮ ಅಕ್ಕನೂ ಹೇಳಿದಾಳೆ, ನನ್ನ ಹೆಂಡತಿನೂ ಹೇಳಿದಾಳೆ. ಹೌದಾಯ್ತು, ನಾನು ಇನ್ನೇನು ಹೆಚ್ಚಿಗೆ ಹೇಳೋ ಹಾಗಿಲ್ವೇ ಇಲ್ಲ. ತುಂಬಾ ಖುಷಿ ಆಯ್ತು ನಿಮಗೆ? ಅದೇ ನಾವು ನಮ್ಮ ವೈಫ್ ಹೇಳ್ದಂಗೆ ನಾವು ಬರೋದು ಸ್ವಲ್ಪ ಡೌಟ್ ಇತ್ತು. ನಮ್ಮ ಮಗ ಅಮೆರಿಕದಿಂದ ಸಡನ್ ಆಗಿ ಅವನು ಬರ್ತಿದ್ದೀನಿ ಅಂತ ಫಿಕ್ಸ್ ಮಾಡಿಬಿಟ್ಟ. ಆದ್ರೂ ನಮ್ಮ ಕೃಷ್ಣಮೂರ್ತಿಗಳು ಮೊದಲಿಂದನೂ ನಮಗೆ ಮುತುವರ್ಜಿ ವಹಿಸಿ ಎಲ್ಲ ಅವರು ಸಮಕ್ಷ ಇದು ಅಂದರೆ ಎಲ್ಲದಕ್ಕೂ ಇಂಟ್ರೆಸ್ಟ್ ತಗೊಂಡು ನಮಗೆ ಹುರಿದುಂಬಿಸಿ, ಇನ್ಫ್ಯಾಕ್ಟ್ ನಾವು ನವಂಬರ್ನಲ್ಲಿತ್ತು, ಅದನ್ನು ಪ್ರೀಪೋನ್ ಮಾಡಿಸಿ ನಮಗೋಸ್ಕರ ಎಲ್ಲರಿಗೋಸ್ಕರ. ಸೊ ತುಂಬ ಚೆನ್ನಾಗಿ ಇದು ಮಾಡಿದರು. ಆಮೇಲೆ ಇದ್ರ ಊಟ ತಿಂಡಿ ಬಗ್ಗೆ ಒಂದು ದೂಸರ ಮಾತೇ ಇಲ್ಲ. ನಮಗೆ ಮನೆಯಲ್ಲಿ ಹೇಗಿತ್ತೋ ಹಾಗೇ ಅನ್ನಿಸ್ತಿತ್ತು. ಹಿಂದೆ ನಾನು 1981ರಲ್ಲಿ ನಮ್ಮ ತಂದೆ ತಾಯಿ ನಮ್ಮ ಅಣ್ಣಂದ್ರ ಜೊತೆ ಬಂದಿದ್ದೆ. ಅವಾಗಿನ ಕಾಶಿ ಗಯಾ ಈಗ ನನಗೆ ಏನೂ ಅರ್ಥ ಆಗ್ತಿಲ್ಲ, ಅಷ್ಟು ಬದಲಾವಣೆ ಆಗಿದೆ. ಆಮೇಲೆ ನ್ಯಾಷನಲ್ ಹೈವೇ ಅಂತೂ ತುಂಬ ಚೆನ್ನಾಗಾಗಿದೆ. ಅದು ಮೋದಿ ಸರ್ಕಾರದ್ದು ಅಂತೆಲ್ಲ ಹೇಳಿದರು. ಸೊ ಇಟ್ ವಾಸ್ ಎ ಸೂಪರ್ ಜರ್ನಿ. ಆಮೇಲೆ ಫ್ಲೈಟಿಂದ ಇಳಿದ ಮೇಲೆ ಬಸ್ ಜರ್ನಿನೂ ತುಂಬ ಚೆನ್ನಾಗಿತ್ತು. ಒಳ್ಳೆ ಡ್ರೈವರ್ ಸಿಕ್ಕಿದ್ರು. ಸೊ ಎಲ್ಲ ಕಡೆನೂ ಚೆನ್ನಾಗಿ ಕರ್ಕೊಂಡು ಹೋದರು. ಆಮೇಲೆ ಹ್ಯಾಟ್ಸ್ ಆಫ್ ಟು ಹರೀಶ್, ಪ್ರಭಾಕರ್ ಆ್ಯಂಡ್ ದಿನೇಶ್, ತುಂಬ ಚೆನ್ನಾಗಿ. ಆಮೇಲೆ ನೀವು ಅಷ್ಟೇ ಎಲ್ಲರಿಗೂ ಒಂಥರ ಜಾಲಿಯಾಗಿ ಹುರಿದುಂಬಿಸ್ತಿದ್ರಿ. ನಿಮಗೂ ಒಂದು ಸಲ್ಯೂಟ್. ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಇದು ಅವ್ರ ಜೊತೆ, ಅವ್ರ ಟ್ರಾವೆಲ್ಸಲ್ಲಿ. ತುಂಬ ಎಂಜಾಯ್ ಮಾಡಿದೆ. ಫುಡ್ ಆಗಿರ್ಬೋದು, ಅವ್ರದ್ದು ತಾಳ್ಮೆ ಆಗಿರ್ಬೋದು, ಆಯಿತಾ. ಮತ್ತು ಯಾರಿಗೆ ಫುಡ್ಡಲ್ಲಿ ಒಂದು ದಿನ ಒಂದು ಅಪ್ಸೆಟ್ ಆಗಿಲ್ಲ, ಹೆಲ್ತ್ ಅಪ್ಸೆಟ್ ಆಗಿಲ್ಲ. ಸೊ ಎಲ್ಲರೂ ಕರ್ಕೊಂಡು ಹೋಗೋದು ಅಷ್ಟೇ, ಕೈ ಹಿಡಿದು ತಾಳ್ಮೆಯಿಂದ. ಇನ್ನು ನಾವೇ ಸ್ವಲ್ಪ ಗುರ್ರಂದ್ವಿ ಅವ್ರ ಮೇಲೆ, ಅವ್ರಂದಿಲ್ಲ ನಮಗೆ.
ಫೆಸಿಲಿಟಿ ಎಲ್ಲ ರೂಮ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಟ್ವಿನ್ ಶೇರಿಂಗು, AC, ಬಸ್ AC, ಧೈರ್ಯವಾಗಿ ಯಾರೇ ಹೋಗೋದಿದ್ರು ಧೈರ್ಯವಾಗಿ ಹೋಗಿ ಬನ್ನಿ. ಎಕ್ಸ್ಪೀರಿಯನ್ಸ್ ಕಾಮಧೇನು ಟ್ರಾವೆಲ್ಸ್ ಅಲ್ಲಿ ನಾನೇ ಅದಕ್ಕೆ ಸಾಕ್ಷಿ. ಸೊ ನನಗೆ ದೇವ್ರು ಇನ್ನೂ ಅವಕಾಶ ಕೊಡ್ಲಿ ಅವ್ರ ಟ್ರಾವೆಲ್ಸ್ ಅಲ್ಲಿ ಹೋಗಕ್ಕೆ ಅಷ್ಟೇ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸೊ ಎಲ್ಲ ಮಾತಾಡ್ತಾ ಇದಾರೆ. ನನ್ನ ಗೆಳೆಯಲ್ಲಿದ್ದಾರೆ, ಅವ್ರ ಜೊತೆ ಲಾಸ್ಟ್ ನನ್ನ ಫ್ರೆಂಡ್, ನನ್ನ ರೂಮ್ಮೇಟ್ ಸರ್. ಇವ್ರಂತೂ ನನಗೆ ತುಂಬಾನೇ ಕ್ಲೋಸ್ ಆಗಿರೋ ಒಬ್ಬ ವ್ಯಕ್ತಿ. ಇವ್ರನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಬಾಳೆಹಣ್ಣು ಒಳಗಡೆ ಹೋಗ್ಬಿಡ್ಲ, ಆಮೇಲೆ ಮಾತಾಡ್ತೀನಿ. ಸರ್ ಬಾಳೆಹಣ್ಣು ಹೊರಗಿದ್ಯಾ? ನಾನು ಹಿಡ್ಕೊಳ್ತೀನಿ ಸರ್. ಬಾಳೆಹಣ್ಣು ಒಳಗೆ ಹಾಕಿ. ಒಳಗಡೆ ಹೋಯ್ತು. ನಾನು ಇದೇ ಫಸ್ಟ್ ಟೈಮು 65 ವರ್ಷದಲ್ಲಿ ಈ ಥರ ಲಾಂಗ್ ಟೂರ್ ಬಂದಿರೋದು. ಏನಿದ್ರು ನಾನು ತಿರುಪತಿ ಧರ್ಮಸ್ಥಳ ಇದಕ್ಕೆ ಒಂದಿನ ಹೋಗಿ ಒಂದಿನ ಬರ್ತಾ ಇದ್ದೆ. ಈ ಲಾಂಗ್ ಟೂರು ಇದೇ ಟೈಮಲ್ಲಿ ಮಾಡಿರೋದು. ಈ ಲಾಂಗ್ ಟೂರಲ್ಲಿ ಭಾಳ ನಮ್ಗೆ ಅನುಕೂಲಗಳು ಆಯಿತು, ನಗೋಕ್ಕೂ ಒಂಥರ ಅವಕಾಶಗಳು ಸಿಕ್ತು. ಇದೇ ಥರ ಇನ್ನು ಮುಂದೇನು ಇರಲಿ ಅಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಿಮ್ಗೆ ಹೇಗಾಯ್ತು? ತುಂಬಾನೇ ಚೆನ್ನಾಗಿತ್ತು. ಎಲ್ಲ ಫೆಸಿಲಿಟೀಸು, ಅಕಾಮಿಡೇಷನ್ನು, ಫುಡ್ಡು, ಮತ್ತು ಕರ್ಕೊಂಡು ಒಂದು ಸ್ಥಳನೂ ಅವ್ರು ಹೇಳಿದ್ರಲ್ಲಿ ಮಿಸ್ ಮಾಡಲಿಲ್ಲ ನಮಗೆ. ತುಂಬ ಚೆನ್ನಾಗಿ ನಮ್ಮ ಹಿಂದಿಂದೇನೆ ಬಂದು ಅವರು ಎಲ್ಲ ನಮಗೆ ತುಂಬ ಅಂದರೆ ತುಂಬ ಸರ್ವಿಸ್ ಮಾಡಿದ್ದಾರೆ. ನಾವಿನ್ನೆಲ್ಲೇ ಹೋದರೂ ಈಗಾಗಲೇ ಅವ್ರ ಜೊತೆ ಒಂದು 2-3 ಟ್ರಿಪ್ ಹೋಗಿದ್ದೀವಿ. ಅದಕ್ಕೆ ನಾವು ಅವ್ರನ್ನೇ ಸೆಲೆಕ್ಟ್ ಮಾಡೋದು, ಅಲ್ಲಿಂದನೇ ಹೋಗೋದು ನಾವು ಹೋದ್ರೇನು. ದಯವಿಟ್ಟು ಯಾರು ಹೋಗೋದಿದ್ರು ಹೋಗಿ ಬನ್ನಿ ಕಾಮಧೇನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಚೆನ್ನಾಗಾಯ್ತು. ಹೀಗೆ ಎಲ್ಲ ಕಡೆನೂ ಆಗ್ತಾ ಇರಲಿ. ಖುಷಿ ಆಯ್ತಲ್ಲ ನಿಮಗೆ? ಆಯ್ತು. ತುಂಬ ಚೆನ್ನಾಗಿತ್ತು. ಇಲ್ಲ ಆಮೇಲೆ ಹರೀಶ್ ಅವರಂತೂ ನನ್ನ ಮಗನ ಥರ ನನ್ನ ಕೈ ಹಿಡಿದು ಕರ್ಕೊಂಡು ನಮ್ಮ ಮನೆಯವ್ರು ಹೇಳಿದ್ದಾರೆ. ಅದನ್ನು ಇನ್ನೂ ಒಂದು ಸಲ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ಊಟ ತಿಂಡಿ ಎಲ್ಲ ಚೆಂದ. ನನಗಿಂತ ನನ್ನ ಮಗನಿಗೆ ತೊಂದರೆ ಇತ್ತು. ಯಾಕಂದ್ರೆ ಫುಡ್ಡಲ್ಲಿ ಪರ್ಟಿಕ್ಯುಲರ್ ನಾನು ಕೆಲವೊಂದು ತಿನ್ನಲ್ಲ ಅಂತ. ಅದು ಏನು ಯೋಚನೆ ಮಾಡ್ಬಿಟ್ಟು ಚೆನ್ನಾಗಿದ್ದೀವಿ, ಚೆನ್ನಾಗಿ ಊಟ ತಿಂದೀವಿ, ಎಲ್ಲ ಇದೆಲ್ಲ ಚೆನ್ನಾಗಿದೆ ಅಂತ ಹೇಳಿದೆ. ನಗುವಿನ ರಾಜಕುಮಾರಿ ಜೊತೆ ಫಸ್ಟ್ ಇವರು ಸ್ಮೈಲಿಂಗ್ ಕ್ವೀನ್ ನಮ್ಮ ಗ್ರೂಪ್ ಅಲ್ಲಿ ಅಲ್ಲ ಅರ್ಜುನ? ಸ್ಮೈಲಿಂಗ್ ಕ್ವೀನ್ ಈಗಲೂ ನಗ್ತಾರೆ ಇದ್ದಾರೆ. ಚೆನ್ನಾಗಿತ್ತು. ಹೋಮ್ಲಿ ಎನ್ವಿರಾನ್ಮೆಂಟ್ ಇತ್ತು. ಹರೀಶ್ ಸರ್ ಅಂತೂ ತುಂಬ ಚೆನ್ನಾಗಿ ಗೈಡ್ ಮಾಡಿ ಒಳ್ಳೆ ಹೋಟೆಲಲ್ಲಿ ಚೆನ್ನಾಗಿ ಊಟ ಕೊಡಿಸಿದ್ರು. ವೆರಿ ಹ್ಯಾಪಿ. ಆ್ಯಂಡ್ ಯಾರು ಮುಂದೆ ಇನ್ನೆಲ್ಲೇ ಹೋಗಬೇಕು ಅಂತಿದ್ರು ಎಲ್ಲರೂ ಕಾಮಧೇನು ಟ್ರಾವೆಲ್ಸಲ್ಲಿ ಹೋಗಿ ಬನ್ನಿ. ಖುಷಿ ಆಯ್ತಲ್ಲ? ತುಂಬಾ ಖುಷಿ. ಸೋ ಮಚ್. ನಿಮಗೆ ಹೇಗೆ? ಎಲ್ಲದಕ್ಕಿಂತ ಹರೀಶ್ ಅವ್ರ ಪೇಷನ್ಸ್ಗೆ ದೊಡ್ಡ ಸಲಾಮು. ಯಾರು ಎಲ್ಲೋದ್ರಿ ವಾಪಸ್ ಕರ್ಕೊಂಡ್ ಬರ್ತಾ ಇದ್ರು. ನಾವು ಫ್ಯಾಮಿಲಿ ಬಿಟ್ಟು ಬಂದಿದ್ರು, ಪಾಪ ಒಂಚೂರು ಹತ್ರ ಫೀಲೇ ಆಗಿಲ್ಲ ನಮಗೆ. ತುಂಬ ಫುಡ್ ಆಗಲಿ, ಅಕಾಮಿಡೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮ್ಮ ಮನೆ ಮರ್ತೋಗಿದ್ದೀವಿ, ನಾಳೆ ಹೋಗ್ಬೇಕಲ್ಲ ಅಂತ ಬೇಜಾರಾಗ್ತದೆ. ಯಾರು ಬೇಕಾದ್ರೂ ಒಬ್ಬರೇ ಬಂದ್ರು ಏನು ಭಯ ಇಲ್ಲ. ಲೇಡೀಸ್ ಆಗಲಿ ಯಾರು ಬೇಕಾದ್ರೂ ಒಬ್ಬರೇ ಬರ್ಬೋದು ಆರಾಮಾಗಿ, ಭಯ ಇಲ್ಲ. ನಾನು ಫಸ್ಟು ಹರೀಶ್ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ನನಗೆ ತುಂಬ ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ಪೇಷನ್ಸ್ ಆಗಿ ಕರ್ಕೊಂಡು ಹೋಗಿ ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ. ಸಾರಿಗೆ ಇದರಿಂದ ಹಿಡಿದು ಆಟೋಯಿಂದ ಹಿಡಿದು ನಮ್ಮನ್ನು ಹತ್ತಿಸಿ ಎಲ್ಲ ಫೆಸಿಲಿಟೀಸು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ಊಟ ತಿಂಡಿ ಪ್ರತಿಯೊಂದು ಚೆನ್ನಾಗಿತ್ತು. ಹೋಟೆಲ್ ರೂಮ್ಸ್ ಅಂತೂ ಸೂಪರಾಗಿತ್ತು. ಎಲ್ಲ ವ್ಯವಸ್ಥೆನೂ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಯಾರು ಹೋದರೂ ನಾನು ಅವರಿಗೆಲ್ಲ ಅಪ್ರೋಚ್ ಮಾಡ್ತೀನಿ, ಕಾಮಧೇನು ಟ್ರಾವೆಲ್ಸ್ಗೆ ಹೋಗಿ. ನನಗೆ ತುಂಬಾನೇ ಸಪೋರ್ಟ್ ಕೊಟ್ಟಿದ್ದಾರೆ ಅವರು. ಅಂದ್ರೆ ಎಲ್ಲಿ ವಿಡಿಯೋ ಮಾಡೋದಕ್ಕೆ ಹೋಗಿದ್ರು ಕೂಡ ಎಲ್ಲ ಹೋದ್ರು ನನ್ನ ಜೊತೆಗೇನೆ ಬರ್ತಾ ಇದ್ರು. ಸೊ ಹೇಳಿ ಟೂರ್ ಬಗ್ಗೆ. 10 ದಿನ ಹೋಗಿದ್ದೆ ಗೊತ್ತಾಗಿಲ್ಲ. ಇವರು ಇಡೀ ಟೀಮು, ಒಬ್ಬರು ಅಂತ ಹೆಸರು ಹೇಳೋಕ್ಕೆ ಕೆಲಸನೇ ಇಲ್ಲ. ಕಾಮಧೇನು ಟ್ರಾವೆಲ್ಸ್ ಇಡೀ ಟೀಮು ತುಂಬ ಸಪೋರ್ಟಿವ್ ಆಗಿದ್ದರು. ತುಂಬ ಅನುಕೂಲ ಮಾಡಿಕೊಟ್ಟಿದೆ ಪ್ರತಿಯೊಂದರಲ್ಲೂ. ಒಂದು ಹೋಟ್ಲಾಗಲಿ, ಊಟ ಆಗಲಿ, ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಪ್ರತಿಯೊಂದು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಪೇಷನ್ಸ್ಗೆ ಹೈಟ್ಸು. ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಭಾಷೆಯಲ್ಲಿ ಹೇಳಬೇಕು ಅಂದರೆ ಸ್ಟಾರ್ಸ್ ಕೊಡಬೇಕು ಅಂದರೆ ಕಂಪ್ಲೀಟ್ 5 ಸ್ಟಾರ್ಸ್ ಕೊಡ್ಬೋದು ಅವರಿಗೆ. ಎಲ್ಲರಿಗೂ ಸಜೆಸ್ಟ್ ಮಾಡೋದು ಅದೇನೆ. ನೀವು ಒಬ್ಬರೇ ಹೋಗಬೇಕು ಅಂದರೂ, ಫ್ಯಾಮ್ಲಿ ಹೋಗಬೇಕು ಅಂತಂದ್ರೂ ಏನೂ ಯೋಚನೆ ಮಾಡಬೇಡಿ. ಅವ್ರ ಟ್ರಾವೆಲ್ಸಲ್ಲಿ ಹೋಗಿ ಬನ್ನಿ, ಸೇಫಾಗಿ ಹೋಗಿ ಬರ್ತೀರಾ. ನೆಕ್ಸ್ಟು ಫುಡ್ಡಿಂದ ಹಿಡಿದು ಎಲ್ಲ ಐಟಮ್ಸು ಚೆನ್ನಾಗಿತ್ತು. ದೇವರು ಅವ್ರಿಗೆ ಇನ್ನು ಅವ್ರ ಆಶೀರ್ವಾದ ಇರಬೇಕು. ಮತ್ತೆ ಅವರ ಕಂಪನಿ ಇನ್ನು ಪ್ರಬುದ್ಧಮಾನಕ್ಕೆ ಬರಬೇಕು. ಇನ್ನು ಇರುವಂತದ್ದು ನಮ್ಮ ಟೀಮ್ ಲೀಡರ್, ವೆರಿ ಇಂಪಾರ್ಟೆಂಟ್ ಪರ್ಸನ್ ಸರ್. ಬರೋ ಟೈಮಲ್ಲಿ ಒಂದು ಬಾಳೆಹಣ್ಣು ಹಾಕಿಬಿಟ್ರೆ ಒಳಗೆ. ಸರ್ ನೀವು ಬಾಳೆಹಣ್ಣು ತಿಂತೀರಿ? ನನ್ನ ಆತ್ಮೀಯರು, ಎಸ್
ಮಧು ಸರ್ Hi. ನಾವು ಜೊತೆಲಿ ಫಸ್ಟ್ ಇನ್ ಲಾಸ್ಟ್ ಏನೇ ನಾನು ಕೇಳಲಿ, ಎಲ್ಲೇ ಹೋಗೋಣ ಬರೋಣ ಏನಿದ್ರು ಕೂಡ ನನ್ನ ಪರಿಚಯ ಯಾರಿಗೂ ಇಲ್ಲ. ಇವರಿಗೆ ನಮ್ಮ ಹರೀಶ್ ಅವರಿಗೆ ಬಿಟ್ಟರೆ ನನ್ನ ಪರಿಚಯ ಯಾರಿಗಿಲ್ಲ. ಸೊ ಇವಾಗ ನಾವೆಲ್ಲ ಕೂಡ ಒಂದೇ ಫ್ಯಾಮಿಲಿ ತರ ಇದೀವಿ ಅಂತ ಹೇಳಿದ್ರೆ ನನಗೆ ಕಂಪ್ಲೀಟ್ ಆಗಿ ಸಪೋರ್ಟ್ ಕೊಟ್ಟಿರುವಂತ ವ್ಯಕ್ತಿ, ಏಕೈಕ ವ್ಯಕ್ತಿ ಇವರು. ಮತ್ತೆ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಸೊ ಎಸ್ಪೆಷಲಿ ಹರೀಶ್ ಅಣ್ಣ ಥ್ಯಾಂಕ್ ಯು. ನಿಮಗೆ ಹೇಗಾಯ್ತು? ನಮಸ್ಕಾರ ಎಲ್ಲರಿಗೂ. ಅಡ್ವೆಂಚರ್ ಕರೆಕ್ಟ್. ನಮಸ್ಕಾರ ಎಲ್ಲರೂ ಇವಾಗಲೇ ಈ ಧಾರ್ಮಿಕ ಟೂರ್ ಬಗ್ಗೆ ಮಾತಾಡಿದ್ದಾರೆ, ಮತ್ತು ಮೋಸ್ಟ್ ಆಫ್ ದಿ ಸಬ್ಜೆಕ್ಟ್ಸ್ ಎಲ್ಲ ಕವರ್ ಮಾಡಿದ್ದಾರೆ. ಬಟ್ ನಾನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಪಿತೃ ಕಾರ್ಯಗಳು ಮಾಡೋದು ಇದೆಲ್ಲ ತುಂಬ ಈಸಿ ಅಲ್ಲ. ಅಟ್ಲೀಸ್ಟ್ ನನ್ನಂಥವನಿಗೆ ಸೋಲೋ ಟ್ರಾವೆಲರ್ಸ್ಗಂತೂ ಈಸಿನೇ ಅಲ್ವೇ ಅಲ್ಲ. ಅದಕ್ಕೆ ತುಂಬ ನಾಲೆಡ್ಜ್ ಇರಬೇಕಾಗತ್ತೆ ಈ ಕಲ್ಚರ್ ಬಗ್ಗೆ, ಈ ಲ್ಯಾಂಡ್ ಬಗ್ಗೆ, ಇಲ್ಲಿ ಎಲ್ಲೆಲ್ಲಿ ಹೋಗಬೇಕು, ಯಾರನ್ನ ಅಪ್ರೋಚ್ ಮಾಡಬೇಕು, ಇದೆಲ್ಲ ತುಂಬ ಕಷ್ಟ ಇದೆ. ಅಂಥದ್ದನ್ನು ವೈಡ್ ನಾಲೆಡ್ಜ್ ಇಟ್ಕೊಂಡು, ತುಂಬ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಇದನ್ನು ನಡೆಸ್ತಾ ಇರೋಂಥ ಪ್ರೀತಿಯ ಗೆಳೆಯ ಹರೀಶ್ ಅವರು. ಒಂದು ಟೈಮಲ್ಲಿ ಮ್ಯಾನೇಜರ್ ಆಗಿ ನೋಡಿದ್ದಿದ್ದು ಅವ್ರನ್ನ, ಈಗ ಗೆಳೆಯಂತರ ಆಗಿದ್ದಾರೆ. ಸೊ ಅವ್ರ ನಾಲೆಡ್ಜ್ಗೆ ಒಂದು ಹ್ಯಾಟ್ಸ್ ಆಫ್. ಸೊ ಹಿ ಹ್ಯಾಸ್ ಬೀನ್ ಕವರಿಂಗ್ ಒಂಥರ ಪ್ರತಿಯೊಂದು ಡಾಟ್ಸ್ನು ಕನೆಕ್ಟ್ ಮಾಡಿಕೊಂಡು ಬಂದರು ಎಲ್ಲ ಕಡೆಯಿಂದ. ನಾವು ಯಾವ ಕಾರ್ಯಕ್ಕೆ ಬಂದಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಇತ್ತು, ಆಬ್ಜೆಕ್ಟಿವ್ ಅದೇ ಇದ್ದಿದ್ದು. ಸೊ ಅದು ಎಲ್ಲೂ ನಮ್ಗೆ ಪ್ರಾಬ್ಲಮ್ ಆಗ್ದಿರಾ, ಅಂದರೆ ನಮಗೆ ಸ್ಯಾಟಿಸ್ಫೈ ಆಗೋ ಥರ ಎಲ್ಲ ಕಡೆ ನಮ್ಗೆ ಅರೇಂಜ್ಮೆಂಟ್ಸ್ ಮಾಡಿಕೊಟ್ಟು ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಮೋರ್ ದೆನ್ ದಟ್ ಅದೊಂದು ಕಡೆ ಒಳ್ಳೆಯದಾದರೆ ನನಗೆ ಟೀಮು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇಲ್ಲಿ ಬಂದಿರೋ ನಮ್ಮ ಗೆಸ್ಟ್ಸ್ ಇರ್ತಾರಲ್ಲ, ಅವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಇಲ್ಲಿ ನಮಗೆ ಬಂದಿರೋ ಎಲ್ಲ ಎಲ್ಡರ್ಸ್ ಇದ್ದಾರಲ್ಲ, ಅವರು ದೇ ಹ್ಯಾವ್ ಬೀನ್ ವೆರಿ ಎನ್ಕರೇಜಿಂಗ್. ಅವರು ಈ ಥರ ಒಂಥರ ಫ್ಯಾಮಿಲಿ ಥರ ನನ್ನ ನೋಡದೇ ಇದ್ದಿದ್ರೆ ನನಗೂ ಇಷ್ಟು ಕಂಫರ್ಟಬಲ್ ಆಗಿರೋಕ್ಕೆ ಸಾಧ್ಯನೇ ಇರ್ತಾರಲ್ಲ. ಸೊ ಅವರೆಲ್ಲರಿಗೂ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ನನ್ನ ರೂಮ್ಮೇಟ್ ಆಗಿ ಬಂದು ಈಗ ಸೋಲ್ಮೇಟ್ ಥರ ಇರೋ ಅಂತ ಗೆಳೆಯ ನಮ್ಮ ವಿಜೆಗೆ ಆಲ್ ದಿ ಬೆಸ್ಟ್, ಆಲ್ ದಿ ವೆರಿ ಬೆಸ್ಟ್. ಅವ್ರ ಹಂಗೇನೆ ಅವ್ರ ಫ್ಯೂಚರ್ ವೆರಿ ವೈಬ್ರೆಂಟ್ ಆಗಿರಲಿ, ಕಲರ್ಫುಲ್ ಆಗಿರಲಿ ಜೀವನ. ಸ್ಮೈಲ್ ಆಲ್ವೇಸ್. ಥ್ಯಾಂಕ್ ಯು. ಅದ್ಭುತ ಅಂತ ಹೇಳಬೇಕು. ಹರೀಶ್ ಅವರು ನನಗೆ ಇವತ್ತಿನ ಪರಿಚಯ ಅಲ್ಲ, ಸುಮಾರು ವರ್ಷಗಳಿಂದ ಪರಿಚಯ. ಅವ್ರ ಹತ್ರ ಸುಮಾರು 4 ಟ್ರಿಪ್ ಮಾಡಿದ್ದೀವಿ ನಾವು. ಆದರೆ ಕಾಮಧೇನುನಲ್ಲಿ ಇದೆ ಫಸ್ಟ್ ಟ್ರಿಪ್ಪು ನಂದು. ಕಾಮಧೇನು ಒಳಗಡೆ ಇವಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟು ಫಸ್ಟ್ ಕ್ಲಾಸಾಗಿ ಮಾಡಿಬಿಟ್ರು. ಅವ್ರ ಬಗ್ಗೆ ಬೈಯೋ ಹಾಗೇ ಇಲ್ಲ ಏನೂ. ಏನಾದರೂ ಇದ್ದರೆ ಅವರು ನಗುಮಕ್ಕದಲ್ಲೇ ನಾವೇನು ಕೇಳಿದ್ರು ಯಾವಾಗಲೂ ಸಂತೋಷವಾಗಿ ಆಯಿತು ಬನ್ನಿ ಅನ್ನೋರು. ಅವರು ಕವರ್ ಆಗಿರುತ್ತೋ ಬಿಡುತ್ತೋ ಅದು ನೋಡೋದಿಲ್ಲ. ಆಯಿತು ಬನ್ನಿ ಕಾಫಿ ಕುಡಿತೀರಾ, ಕುಡೀರಿ, ತಗೊಳ್ಳಿ ಅಂತ. ಆದರೆ ಇಷ್ಟೊಂದು ಮನೆ ಒಳಗಡೆ ಇದ್ದ ಹಾಗೆ ಒಂದು ಉಪಚಾರ ಮಾಡೋದಿದೆಯಲ್ಲ ಟೂರಲ್ಲಿ ಹೊರಗಡೆ ಬಂದು, ಅದು ಅದ್ಭುತ ಮಾತ್ರ. ಎಲ್ಲರೂ ಇಲ್ಲಿ ಕುಳಿತಿರೋ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಇವತ್ತು ನಗು ಬರಬೇಕಿದ್ರೆ ಕಾಮಧೇನು ಟೂರ್ಸ್ ಮೂಲಕ ಇವತ್ತು ನಮ್ಮ ಹರೀಶ್ ಅವರು ಮ್ಯಾನೇಜರ್ ಅವರೇ ರೀಸನ್. ಸೊ ಇವತ್ತೆರಡು ಮಾತಾಡ್ಬೇಕು ಇವತ್ತು. ಓಕೆ, ಪ್ರಥಮವಾಗಿ ನಾನು ಕೃಷ್ಣಮೂರ್ತಿ ಸರ್ ಅವರು ಒಂದು ಕಾಲ್ ಮಾಡಿದ್ರು, ಈ ಥರ ಇದೆ, ಒಂದು ಟೂರ್ ಮಾಡಿಕೊಡಿ ಅಂತ ಹೇಳಿದ್ರು. ಸರಿ, ಅದು ಮಾಡಿಕೊಡು ಅಂತೇಳಿ ಆ ಟೂರನ್ನು ಇದು ಮಾಡಿದ್ವಿ. ಅದರ ಮೈನ್ ರೂವಾರಿ ನಂದೇನಿಲ್ಲ ಅದರಲ್ಲಿ, ಯಾಕಂದರೆ ಇಷ್ಟು ಜನರನ್ನು ಒಟ್ಟಿಗೆ ಕರೆದುಕೊಂಡು ಬಂದವರು ಕೃಷ್ಣಮೂರ್ತಿ ಸರ್. ಸೊ ನಾನು ಒಂದು ಬಿಗ್ ಕ್ಲಾಪ್ ಕೃಷ್ಣಮೂರ್ತಿ ಸರ್ಗೆ ಒಳ್ಳೆ ಇಷ್ಟಪಡಿಸ್ತೀನಿ. ಹಾಗೆ ನಮ್ಮ ಭಟ್ರು ಎರಡು ಮಾತಾಡ್ಬೇಕು, ಬಹಳ ಚೆನ್ನಾಗಿ ಮಾತಾಡ್ಬೇಕಲ್ಲ. ಸೊ ತುಂಬಾ ಚೆನ್ನಾಗಿರೋ ಊಟ. ಸೊ ಎಲ್ರು ಹೇಗಾಯ್ತು ಹೇಳಿ ಅಷ್ಟೇ. ಎಲ್ಲ ಚೆನ್ನಾಗಿತ್ತು. ಒಳ್ಳೇದಾಗ್ಲಿ ನಿಮಗೆ. ಸೋ ಮಚ್ ನಿಮಗೆ. ಓಕೆ ಫೈನ್. ಹಾಗಿದ್ರೆ ಎಲ್ಲರೂ ಮಾತಾಡಿಯಾಗಿದೆ. ಈಶ್ವರನ್ ಹೇಳ್ತೀನಿ. ಹರ ಹರ ಬೋಲೆ ಶಂಕರ ನಟರಾಜ ಶುಭಕರ ಶಶಿಶೇಖರ ತ್ರಿಪುರ ಹರವೋ. ಓ ಹರ ಹರ ಬೋಲೆ ಶಂಕರ ನಟರಾಜ ಶುಭಕರ ಶಶಿಶೇಖರ ತ್ರಿಪುರ ಹರವೋ. ಓಂ ಹರ ಓಂ ಶಿವ ಓಂ ಹರ 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 ಓಂ. ಓಂ ಹರ ಓಂ ಶಿವ ಓಂ ಹರ 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 ಓಂ. ಚಂದ್ರಶೇಖರ ನಮಃ ಶಿವಾಯ ನಂದಿವಾಹನ ನಮಃ ಶಿವಾಯ. ಚಂದ್ರಶೇಖರ
ಚಂದ್ರಶೇಖರ ನಮಃ ಶಿವಾಯ, ನಂದಿವಾಹನ ನಮಃ ಶಿವಾಯ, ಗಿರಿಧಾರಿ ಶಂಕರ ಶಶಿಶೇಖರ ತ್ರಿಪುರಹರ ಓಂ, ಗಿರಿಧಾರಿ ಶಂಕರ ಶಶಿಶೇಖರ ತ್ರಿಪುರಹರ ಓಂ, ತ್ರಿಪುರಹರ ಓಂ. ಥ್ಯಾಂಕ್ ಯು. ಎಲ್ಲ ನಮ್ಮೆಲ್ಲರ ಮಾತು ಅಂತೂ ಇಂತೂ ನೀವು ಕೂಡ ಕಾಮಧೇನು ಟ್ರಾವೆಲ್ಸ್ ಜೊತೆಗೆ ಟ್ರಾವೆಲ್ ಮಾಡಬೇಕು, ನಮ್ಮೆಲ್ಲ ಕನಸುಗಳು ಟೂರಿಸಂ ಏನೋ ಯೋಚನೆಗಳಿದೆ ಅಂತ ಹೇಳೋ ನಿಮ್ಮ ಮನಸ್ಸಲ್ಲಿದ್ರೆ ನಂಬರ್ ಹಾಕಿರ್ತೇನೆ, ಕಾಲ್ ಮಾಡಿ. ಇದೊಂದು ಫ್ಯಾಮಿಲಿ ತರ ನೋಡ್ಕೊಂಡು ಹೋಗ್ತಕ್ಕಂಥ ಟೀಮ್ ಜೊತೆಗೆ ನಿಮ್ಮೆಲ್ಲ ಟೂರಿಂಗ್ ಕನಸನ್ನ ನನಸು ಮಾಡ್ಕೊಳ್ಳಿ ಅಂತ ಹೇಳಿಕೊಳ್ತಾ, ಇದು ನಮ್ಮ ಟೀಮ್. ಬನ್ನಿ ಎಲ್ಲ ಕೂಡ ಒಂದ್ಸಲ. ಎಷ್ಟು ಖುಷಿಯಲ್ಲಿ ನೀವೆಲ್ಲ ಇದ್ದೀರಿ, ನಾವೆಲ್ಲ ಇದ್ದೀವಿ. ಈ ಖುಷಿ ಎಲ್ಲರ ಜೀವನದಲ್ಲಿ, ಎಲ್ಲರ ಮುಖದಲ್ಲಿ ಇಮ್ಮಡಿಗೊಳ್ಳಿ. ವ್ಯಾಪಾರ, ವ್ಯವಹಾರ, ಆರೋಗ್ಯ, ಐಶ್ವರ್ಯ, ಭಾಗ್ಯ ಎಲ್ಲ ಕೂಡ ಸಿಗ್ಲಿ. ಕಾಶಿಯಿಂದ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಸೊ 9-10 ದಿನಗಳು ಕಳೆದುಕೊಂಡಿರುವಂತ ಈ ದಿನ ಇನ್ನಷ್ಟು ವರ್ಷ ನಮ್ಮೆಲ್ಲರ ಮನಸ್ಸಲ್ಲಿ ಚಿರನೂತನವಾಗಿರ್ಲಿ ಅಂತ ಹೇಳಿಕೊಳ್ತಾ, ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಎಸ್, ಚಾನೆಲ್ ನೋಡಿ ಎಲ್ಲ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಿ. ಸೊ ನಿಮ್ಗೆಲ್ಲರೂ ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಾನು ಮಾಡಿರುವಂತ ವಿಡಿಯೋ ಯಾರಿಗಾದ್ರೂ ಬೇಜಾರೆಲ್ಲ ಆಗಿದ್ರೆ ಸಾರಿ ಎಲ್ರಿಗೂ. ಓಕೆ, ಸೊ ನಿಮ್ಮೆಲ್ಲ ಮೆಮೊರಿಗಳು, 10 ಮೆಮೊರಿಗಳು ನಮ್ಮ ಚಾನೆಲ್ ಅಲ್ಲಿ ಭದ್ರವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ಲ ಬರುತ್ತೆ. ಓಕೆ, ಬರ್ಬೇಕಲ್ಲ. ಸೊ ಓಕೆ, ಥ್ಯಾಂಕ್ ಯು. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ, ಎಲ್ಲ ಖುಷಿಯಾಗಿರೋಣ. 3 ದಿನ ಜೀವನ ಫುಲ್ ಹ್ಯಾಪಿ ಒಂದೇ. ಸೊ ಸರ್, ಗುಡ್ ನೈಟ್. ಇಬ್ಬರಿದ್ದವರು ಇಬ್ರು ಆಗ್ಬಿಡಿ. ಹೌದಾ? ನಾವು ಬರುತ್ತೆ ಇಬ್ರು ಆಗಿ. ಓಕೆ, ಎಲ್ಲರನ್ನ ಕರಿತೀನಿ. ಓಕೆ, ಥ್ಯಾಂಕ್ ಯು. ಖಂಡಿತ. ಓಕೆ, ಎಲ್ಲರನ್ನ ಕರೆದು ಮದುವೆ ಆಗೋಣ. ನನಗಿಂತ ಮೊದಲು ಮದುವೆ ಆಗಿರಿ ಇಲ್ಲಿ ರೆಡಿ. ಸೊ ಎಲ್ರಿಗೂ ಗುಡ್ ನೈಟ್, ಥ್ಯಾಂಕ್ ಯು. ಎಸ್ಪೆಷಲಿ ಸೂಪರ್ ಆಗಿರೋ ಅಡಿಗೆ ಮಾಡಿರೋ ನನ್ನ ಆತ್ಮೀಯ ಭಟ್ರು, ಥ್ಯಾಂಕ್ ಯು ಸೋ ಮಚ್. ದೇವರ ಆಶೀರ್ವಾದ ಇರಲಿ. ಆರೋಗ್ಯ ಇದ್ರೆ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಒಳ್ಳೆ ಆರೋಗ್ಯ ಸಿಗ್ಲಿ. ಎಲ್ಲರೂ ಬರೀ ಮಾತಾಡಿದ್ರೆ ಇವ್ರು ಬರೀ ಸೌಟು ಮಚ್ಚಕಾಯಿ ಇದ್ರೊಳಗೆ ಮಾತಾಡಿದ್ದಾರೆ. ಎಸ್, ಅವ್ರ ಬಾಳೆಣ್ಣೆ ನಿಮ್ಗೆ ಕೊಟ್ಟಿದ್ದಾರೆ ತಿನ್ನಕ್ಕೆ. ಇಲ್ಲಿದೆ ಬಾಳೆಣ್ಣೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಖುಷಿಯಾಗಿ ಭಾವಿಸ್ಕೊಳ್ತೇನೆ. ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಗುಡ್ ನೈಟ್.